भरताग्रज राम राम श्रीराम भक्त परिपोषक सार्वभौम श्रीरामचंद्र चरणौ शरणं प्रपद्ये। श्रीराम राम आनंद धाम सीता मात मनोभिराम रणरंग भीमा साकेत राम आदर्श मूर्ति हे सार्वभौम राजीवलोचन हे मेघश्याम पुराण पुरुष राजललाम अगणित गुणगण सीताभिराम मोहन रूप अनंत नाम कौसल्य तनया कोसल राम कारुण्यमूर्ति कमनीय। अखिलांड कोटि ब्रह्मांडनाथ अमर वंदित आनंद रूप सुरनर प्रार्थित वैकुंठ धाम अवनीतनया सेवित चरण इनकुल तिलक हे विश्वंभर ब्रह्माद्यमर प्रार्थित राम ब्रह्मांड मूर्ति भुवनैक राम दशरथ नंदन अयोध्य धाम कौसल्य माता सुपुत्र राम आनंद बाल श्रीरामचंद्र विश्वामित्र प्रियतम राम ताटक घातक तारक राम मारीचादिनी पातक राम कौशिक यज्ञ संरक्षक राम अहल्य शाप विमोचक राम गौतम मुनि संपूजित राम सुरमुनि वरगण संस्तुत राम सौंदर्य नेत्र सुंदर राम मिथिलापुर जन मोहक राम वैदेही मानस रंजक राम त्रयंबकार्मुक भंजक राम सीतार्पितवर मालिक राम भार्गव दर्प विनाशक राम अयोध्य पालक अगणित नाम अवनीतनया कामित राम पितृवाक्य परिपालक राम दशरथ संतत चिंतित राम
విరచిత నిజ పితృకర్మక రామ భరతార్పిత నిజ పాదుక రామ దండక వనజన పావన రామ దుష్ట విరాధ వినాశన రామ అగస్త్య అనుగ్రహ వర్ధిత రామ పంచవటీ తట సంస్థుత రామ శూర్పణఖార్తి విధాయక రామ హరదూషణ ముఖ సూదక రామ సీతాప్రియ హరిణానుగ రామ వినష్ట సీతాన్వేషక రామ శబరీ దత్త ఫలాశన రామ కబంత బాహు ఛేదన రామ హనుమత్ సేవిత నిజ పద రామ సుగ్రీవ మిత్ర సాకేత రామ గర్విత వాలి సంహారక రామ వానర దూత ప్రేషక రామ హితకర లక్ష్మణ సంయుత రామ కపివర సంతత సంస్మృత రామ రఘుపతి విజయములు వినుడిదే రఘుపతి విజయములు పనుపడి రాక్షస బాధలుడిగెను వినుడిదే రఘుపతి విజయములు పనుబడి రాక్షస బాధలుడిగెను వినుడిదే రఘుపతి విజయములు రాక్షస బాధలుడిగెను వినుడిదే రఘుపతి విజయములు వినుడిదే రఘుపతి విజయములు ఉలగిరులదిరెను కుంభిని వడకెను ఇలా రాముడు రథమెక్కినను ఉలగిరులదిరెను కుంభిని వడకెను ఇలా రాముడు రథమెక్కినను కలగే వారిధులు కంపించే జగములు బలు విలు నమ్ములు వట్టినను కలగే వారిధులు కంపించే జగములు బలు విలు నమ్ములు వట్టినను వినుడిదే రఘుపతి విజయములు పనుపడి రాక్షస
బాధలుడిగెను వినుడిదే రఘుపతి విజయములు వినుడిదే రఘుపతి విజయములు ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ನಮೋ ನಮೋ ನಾಥ ನಮೋ ನಮಸ್ತೆ ನಮೋ ನಮೋ ರಾಮ ನಮೋ ನಮಸ್ತೆ. ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ಸರೆ ಮೇ. ಶ್ರೀರಾಮಚಂದ್ರಾಯ ನಮಃ. ಕೋದಂಡಪಾಣಿ ಶ್ರೀರಾಮಚಂದ್ರ ಭಕ್ತ ಕೋಟಿಯನ್ನು ರಥೋತ್ಸವ ಕಾರ್ಯಕ್ರಮದಲ್ಲಿ ಆನಂದಿಸುವಂತಹ ಶುಭ ಮುಹೂರ್ತ ಇದಾಗಿದೆ. ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಇಂದು ಸ್ವಾಮಿ ರಥವನ್ನು ಅಧಿರೋಹಿಸಿ ತನಗೆ ಪ್ರಿಯರಾಗಿರ್ತಕ್ಕಂತಹ ಲಕ್ಷ್ಮಣ ಮತ್ತು ಸೀತೆಯಿಂದ ಸಹಿತರಾಗಿ ಭಕ್ತ ಕೋಟಿಯನ್ನು ಅನುಗ್ರಹಿಸ್ತಾ ಇದ್ದಾರೆ. ತಮ್ಮ ದಿವ್ಯ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಡುತ್ತಾ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮಿಯ ಪರಮಾನುಗ್ರಹಕ್ಕೆ ಪಾತ್ರರಾಗಿ ಕೃತಕೃತ್ಯರಾಗೋಣ. ಶ್ರೀರಾಮಚಂದ್ರನ ನಾಮಸ್ಮರಣೆ ಬಹಳ ವಿಶೇಷವಾದಂತಹದ್ದು. ರಾಮ 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 ಎಂಬತಕ್ಕಂತಹ ನಾಮ ಸಹಸ್ರ ನಾಮದ ಫಲವನ್ನು ನೀಡುವಂತಹದ್ದಾಗ್ತದೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಹೇಳ್ತಾರೆ. ಪರಮಶಿವ ಪಾರ್ವತಿಯನ್ನು ಕುರಿತು ತಾರಕ ಮಂತ್ರವನ್ನು ಉಪದೇಶಿಸಿದಂತಹ ಸಂದರ್ಭದಲ್ಲಿ ಆ ಮಹಿಮೆಯನ್ನು ಹೇಳ್ತಾರೆ. ರಾಮ 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 ಅನ್ನುವ ರಾಮನಾಮವನ್ನು 3 ಬಾರಿ ನುಡಿದದ್ದು ಅಂತಾದರೆ ಸಹಸ್ರನಾಮವನ್ನು ಜಪಿಸಿದ ಫಲವನ್ನು ಪಡಿತಾನೆ ವ್ಯಕ್ತಿ ಅಂತ. ಅಂತಹ ಸರ್ವಶ್ರೇಷ್ಠವಾದಂತಹ ಮಹಿಮೆ ರಾಮ ಅನ್ನುವಂತಹ ನಾಮಕ್ಕಿರುವಂತಹದ್ದಾಗಿದೆ. ಆ ರಾಮನಾಮದ ಉಚ್ಚಾರಣೆಯ ಸಂದರ್ಭದಲ್ಲಿ ರಾ ಎಂದಾಗ ಬಾಯನ್ನು ನಾವು ತೆರೆಯಬೇಕು.
ಬಾಯನ್ನು ತೆರೆದಾಗ ನಾವು ಮಾಡಿದಂತಹ ಪಾಪಗಳು, ಒಳಗಡೆ ಇರತಕ್ಕಂತಹ ಪಾಪಗಳೆಲ್ಲವೂ ಕೂಡ ಹೊರಗಡೆ ಹೋಗುತ್ತವಂತೆ. ಎಂಬುದಾಗಿ ನಾವು ಯಾವಾಗ ಉಚ್ಚಾರಣೆಯನ್ನು ಮಾಡ್ತೇವೋ ಆಗ ಬಾಯನ್ನು ಮುಚ್ಚುತ್ತೇವೆ. ಆವಾಗ ಹೊರಗಡೆ ಇರತಕ್ಕಂತಹ ಪಾಪಗಳಾಗಲಿ ಬೇರೆ ಇನ್ನೇನೇ ಆಗಲಿ ಅದು ಒಳಗಡೆ ಪ್ರವೇಶಿಸುವುದಿಲ್ಲ. ಹೀಗೆ ಮನುಷ್ಯನ ಶರೀರವನ್ನು ಕೂಡ ಅತ್ಯಂತ ಪರಮ ಪವಿತ್ರ ಮಾಡತಕ್ಕಂತಹ, ಶುದ್ಧ ಮಾಡತಕ್ಕಂತಹ ನಾಮ ರಾಮ ಅನ್ನುವಂತಹ ನಾಮ. ಅಂತಹ ರಾಮನಾಮವನ್ನು ಜಪಿಸುತ್ತಾ ಇಂದಿಗೂ ಕೂಡ ಕಿಂಪುರುಷಾಖಂಡದಲ್ಲಿ ಹನುಮಂತ ದೇವರು ವಿಹರಿಸುತ್ತಾ ಇದ್ದಾರೆ. ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗಿ ಸ್ವಾತ್ಮಾನವನ್ನೇ ಆ ಭಗವಂತನೊಂದಿಗೇ ಇರುವಂತಹ ಸಹಭೋಗವನ್ನು ಪಡೆದುಕೊಂಡಿರ್ತಕ್ಕಂಥವರು ಹನುಮಂತ ದೇವರು. ಅಂತಹ ಕರುಣೆ ಶ್ರೀರಾಮಚಂದ್ರನಿಗೆ ಭಕ್ತರ ಮೇಲೆ ಇರುವಂತಹದ್ದಾಗಿದೆ. ರಥವನ್ನು ನಾವು ನೋಡ್ತಾ ಇದ್ದೇವೆ. ಅತ್ಯಂತ ಸುಂದರವಾದ ರೀತಿಯಲ್ಲಿ ಅಲಂಕೃತವಾಗಿರ್ತಕ್ಕಂತಹ ರಥ, ಪುಷ್ಪಮಾಲೆಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ರಥವನ್ನು ಎಳಿತಾ ಇದ್ದಾರೆ. ನಡೆದು ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ ಎಂಬುದಾಗಿ ಆ ಸ್ವಾಮಿಯನ್ನು ಕರಿತಾ ಇರತಕ್ಕಂತಹದ್ದು. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಯಾವಾಗ ಶ್ರೀರಾಮಚಂದ್ರಾಯ ನಮಃ. ಶರಣು ವೇಳೆದ ಯಜ್ಞ ಸಂಭವ ರಾಮ, ಅರಸಿ ರಕ್ಷಿಸು ಮಮ್ಮು ಅಯೋಧ್ಯ ರಾಮ. ಶರಣು ವೇಳೆದ ಯಜ್ಞ ಸಂಭವ ರಾಮ, ಅರಸಿ ರಕ್ಷಿಸು ಮಮ್ಮು ಅಯೋಧ್ಯ ರಾಮ. ಶರಣು ವೇಳೆದ ಯಜ್ಞ ಸಂಭವ ರಾಮ. దారుణిలో దశరథ తనయ రామ, చేరిన అహల్యను రక్షించిన రామ. దారుణిలో దశరథ తనయ రామ, చేరిన అహల్యను రక్షించిన రామ. వారిధి బంధన కపి వల్లభ రామ, వారిధి బంధన కపి వల్లభ రామ. తారక బ్రహ్మమైన సీతారామ. శరణు వేడెద యజ్ఞ సంభవ రామ, అరసి రక్షించు మమ్ము అయోధ్య రామ. శరణు వేడెద యజ్ఞ సంభవ రామ. ఆదిత్యకులాంబుధి మృగాంతక రామ, హరకోదండ భంజనము చేకొనిన రామ. ఆదిత్యకులాంబుధి మృగాంతక రామ, హరకోదండ భంజనము చేకొనిన రామ. వేదశాస్త్ర పురాణాది వినుత రామ, వేదశాస్త్ర పురాణాది వినుత రామ. ఆది కొన్న తాటక సంహార రామ. చరణు వేడెద యజ్ఞ సంభవ రామ, అరసి రక్షించు మమ్ము అయోధ్య రామ. శరణు వేడెద యజ్ఞ సంభవ ರಾಮ. ಶ್ರೀರಾಮಚಂದ್ರಾಯ ನಮಃ. ಆ ಸ್ವಾಮಿಯನ್ನೇ ಶರಣು ಹೊಂದುತ್ತಾ ಇರುವಂತಹದ್ದು. ಯಜ್ಞ ರಕ್ಷಕನಾಗಿರ್ತಕ್ಕಂಥವನು ರಾಮ ಎಂಬುದಾಗಿ ಕೊಂಡಾಡಿ ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ರಥವನ್ನು ಎಳಿತಾ ಇದ್ದಾರೆ. ಎಳೀಲಿಕ್ಕೆ ತಮ್ಮ ಶಕ್ತಿಯನ್ನು ಉಪಯೋಗಿಸ್ತಾ ಇದ್ದಾರೆ. ದಿವ್ಯ ಪ್ರಬಂಧದ ಪಾರಾಯಣವನ್ನು
ಜಿ.ಆರ್. ಸ್ವಾಮಿಗಳು ತಮ್ಮ ಶಿಷ್ಯ ವೃಂದದಿಂದ ಕೂಡಿದಂಥವರಾಗಿ ಮಾಡುತ್ತಾ ಆ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ಹೀಗೆ ಪ್ರತಿಯೊಬ್ಬರೂ ಕೂಡ ಅವರವರ ಕಲೆಗಳನ್ನು, ಅವರವರ ವಿದ್ಯೆಯನ್ನು ಭಗವಂತನಲ್ಲಿ ಅರ್ಪಿಸುವುದರ ಮುಖಾಂತರ ಸಾರ್ಥಕತೆಯನ್ನು ತಂದುಕೊಳ್ತಾ ಇದ್ದಾರೆ ಅವರ ಕಲೆಗಳಿಗೆ, ವಿದ್ಯೆಗೆ. ಇಂತಹ ಸರ್ವಶ್ರೇಷ್ಠವಾದಂತಹ ಎಲ್ಲ ಜನರನ್ನು ಒಗ್ಗೂಡಿಸುವಂತಹ, ಎಲ್ಲರಲ್ಲಿ ವಿಶೇಷವಾದ ಚೈತನ್ಯವನ್ನು ಉಂಟು ಮಾಡತಕ್ಕಂತಹ ಉತ್ಸವ ಈ ರಥೋತ್ಸವ ಕಾರ್ಯಕ್ರಮ. ಇಂತಹ ರಥೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ. ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗ್ತಾ ಇದ್ದೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂಥವನು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ, ಕಲಿಯುಗದಲ್ಲಿ ನಮ್ಮೆಲ್ಲರನ್ನೂ ಕೂಡ ಯಾವ ರೀತಿಯಾಗಿ ಮನುಷ್ಯ ಜೀವನವನ್ನು ನಡೆಸಬೇಕು ಎಂಬುದಾಗಿ ಮರ್ಯಾದಾ ಪುರುಷೋತ್ತಮನಾಗಿ ತಾನು ಮಾನವನಾಗಿ ಬಂದು ತೋರಿಸಿಕೊಟ್ಟು, ಕಲಿಯುಗದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ನೆಲೆಸಿರತಕ್ಕಂತಹ ತಿರುಪತಿ ಮತ್ತು ತಿರುಮಲ, ಆ ಪ್ರಾಂತದಲ್ಲಿ ಜಾಂಬುವಂತನಿಂದ ಎಷ್ಟೋ ಯುಗಗಳ ಪೂರ್ವದಲ್ಲಿಯೇ ಪ್ರತಿಷ್ಠಾಪಿತನಾಗಿ ನಮ್ಮೆಲ್ಲರನ್ನು ಕೂಡ ತನ್ನ ಪಾದದೆಡೆಗೆ ಬರಮಾಡಿಕೊಂಡು ವಿಶೇಷವಾದ ತನ್ನ ಕೃಪಾಪೂರ್ಣವಾದ ದೃಷ್ಟಿಯನ್ನು ಬೀರುತ್ತಾ ಅನುಗ್ರಹಿಸ್ತಾ ಇದ್ದಾನೆ ಕೋದಂಡರಾಮಸ್ವಾಮಿ ತನ್ನ ಬ್ರಹ್ಮೋತ್ಸವ ಸಂದರ್ಭದಲ್ಲಿ, ಇಂದು ರಥೋತ್ಸವ ಕಾರ್ಯಕ್ರಮದಲ್ಲಿ. ಇಂತಹ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮವನ್ನು ನೋಡುವ ಭಾಗ್ಯವನ್ನು ನಾವೆಲ್ಲರೂ ಪಡೆದುಕೊಂಡಿದ್ದೇವೆ. ಶ್ರೀರಾಮನನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ರಾಮಾಯಣದ ಅದ್ಭುತವಾದಂತಹ ಆರಂಭ ಹೇಗಾಗ್ತದೆ, ರಾಮಾಯಣ ಯಾಕೆ ಬಂತು, ಹೇಗೆ ಅನ್ನುವಂಥದ್ದನ್ನೆಲ್ಲವನ್ನು ಕೇಳ್ತಕ್ಕಂಥದ್ದು. ಶ್ರೀರಾಮನೋ ಅದ್ಭುತವಾದಂತಹ ಶಕ್ತಿ ಸಾಮರ್ಥ್ಯವುಳ್ಳಂಥವನು. ಅವನಲ್ಲಿ ಇಲ್ಲದೇ ಇರತಕ್ಕಂತಹ ಸುಗುಣ ಒಂದೂ ಇಲ್ಲ, ಎಲ್ಲ ಸುಗುಣಗಳ ನಿಲಯನಾಗಿದ್ದಾನೆ ಆ ಸ್ವಾಮಿ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರತಕ್ಕಂಥವನು. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಆ ಸ್ವಾಮಿ ರಥವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇದ್ದಾನೆ. ಅಂತಹ ರಾಮನನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ಭಜಿಸೋಣ, ಆಶ್ರಯಿಸೋಣ. ಶ್ರೀರಾಮಚಂದ್ರನಲ್ಲಿ ಅಪಾರವಾದಂತಹ ಭಕ್ತಿಯನ್ನು ಮಾಡೋಣ. ರಾಮನೇ ನಮ್ಮೆಲ್ಲರಿಗೂ ಕೂಡ ದಾರಿಯನ್ನು ತೋರತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಗುಣಸಾಗರ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಚಾರಿತ್ರೇಣ ಚ ಕೋ ಯುಕ್ತಃ ಸರ್ವಭೂತೇಷು ಕೋ ಹಿತಃ ವಿದ್ವಾನ್ ಕಃ ಸಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶನ. ಯಾರನ್ನು ನೋಡಿದರೆ ಬಹಳ ಆನಂದ ಅನ್ನುವಂತಹದ್ದು ಉಂಟಾಗ್ತಿದೆ. ಯಾರು ಅಭಿರಾಮನಾಗಿದ್ದಾನೆ ಅಂತಂದರೆ ಅದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ ಶ್ರೀರಾಮಚಂದ್ರ. ಅಂತಹ ಆ ರಾಮನನ್ನು ರಥಾಧಿರೂಢನಾಗಿರುವಂತಹವನನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಆತ್ಮವಾನ್ ಕೋ ಜಿತಕ್ರೋಧೋದ್ಯುತಿಮಾನ್ ಕೋ ನ ಸೂಯಕಃ ಕಸ್ಯ ಭಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೇ. ಈ ರೀತಿಯಾದಂತಹ ಅದ್ಭುತವಾದಂತಹ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು ಯಾರು? ನಾರದರನ್ನು ವಾಲ್ಮೀಕಿ ಮುನಿಪುಂಗವರು. ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ. ಮುನಿಪುಂಗವರಾದಂತಹ ನಾರದನನ್ನು ವಾಲ್ಮೀಕಿ ಮಹರ್ಷಿಗಳು ಕೇಳ್ತಾ ಇದ್ದಾರೆ, ಈ ಲೋಕದಲ್ಲಿ ಯಾರಿದ್ದಾರೆ ಅಂತಹ ಗುಣಾದಿ ಸಂಪದ್ಯುಕ್ತನಾದಂಥವನು, ವೀರ್ಯವುಳ್ಳಂಥವನು, ಧರ್ಮಜ್ಞನು, ಧರ್ಮವನ್ನು ತಿಳಿದಂಥವನು, ಕೃತಜ್ಞ ಉಳ್ಳಂಥವನು, ಯಾವಾಗಲೂ ಸತ್ಯಸಂಧನು, ಸತ್ಯವಾಕ್ಪರಾಯಣನು, ದೃಢವ್ರತನೇ ಆಗಿದ್ದನು, ಯಾರು ಉತ್ತಮವಾದಂತಹ ನಡವಳಿಕೆ ಉಳ್ಳವನಾಗಿದ್ದಾನೆ, ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಪ್ರೀತಿಯನ್ನು ಮಾಡ್ತಕ್ಕಂಥವನು, ಹಿತವನ್ನು ಬಯಸ್ತಕ್ಕಂತಹವನು, ಎಲ್ಲ ಶಾಸ್ತ್ರಗಳ ಜ್ಞಾನ, ಶಸ್ತ್ರಗಳ ಜ್ಞಾನ ಉಳ್ಳಂತಹವನು ಯಾರಿದ್ದಾರೆ, ಯಾರು ಪ್ರಿಯದರ್ಶನನಾಗಿದ್ದಾನೆ, ಇದೆಲ್ಲವನ್ನು ಕೂಡ ತಿಳಿಸಿ ಆತ್ಮತತ್ವಜ್ಞಾನಿ ಯಾರಿದ್ದಾರೆ, ಜಿತಕ್ರೋಧ ಕ್ರೋಧವನ್ನು ಜಯಿಸಿದಂಥವನು, ಕಾಂತಿಯುಕ್ತನು, ಅಸೂಯೆ ಇಲ್ಲದೇ ಇರತಕ್ಕಂಥವನು, ಯಾರನ್ನು ನೋಡಿದರೆ ದೇವತೆಗಳು ಕೂಡ ಭಯವನ್ನು ಪಡ್ತಾರೆ, ಅಂತಹ ಅದ್ಭುತವಾಗಿರತಕ್ಕಂತಹ ಗುಣಗಳ ನಿಧಿ ಯಾರಾದರೂ ಇದ್ದಾರಾ ಈ ಲೋಕದಲ್ಲಿ? ಇದನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಕೇಳ್ತಾ ಇದ್ದರೆ ಹೇಳ್ತಾರೆ ನಾರದರು, ಇದ್ದಾನೆ. ಅವನೇ ಇಕ್ಷ್ವಾಕು ವಂಶದಲ್ಲಿ ಬಂದಿರತಕ್ಕಂತಹ ರಾಮ ಅನ್ನುವಂಥವನು. ಇಕ್ಷ್ವಾಕು ವಂಶ ಪ್ರಭವೋ ರಾಮೋ ನಾಮ ಜನೈಶ್ರುತಃ ನಿಯತಾತ್ಮ ಮಹಾವೀರ್ಯೋ ದ್ಯುತಿಮಾನ್ ಧೃತಿಮಾನ್ ವಶಿ. ಅವನು ಕಾಂತಿಯುಕ್ತನಾಗಿದ್ದಾನೆ, ಧೈರ್ಯಶಾಲಿಯು, ಮಹಾವೀರ್ಯ ಪರಾಕ್ರಮವುಳ್ಳಂಥವನು,
ಒಳ್ಳೆಯ ವಂಶದಲ್ಲಿ ಹುಟ್ಟಿರ್ತಕ್ಕಂಥವನು. ಅವನ ವಂಶವೇ ಇಕ್ಷ್ವಾಕು ವಂಶ, ಸೂರ್ಯವಂಶ. ಅಂತಹ ಆ ವಂಶದಲ್ಲಿ ಹುಟ್ಟಿದಂತಹ ಬುದ್ಧಿಮಾನ್, ನೀತಿಮಾನ್, ವಾಗ್ಮಿ, ಶ್ರೀಮಾನ್, ಶತ್ರುನಿವರ್ಹಣ, ವಿಪುಲಾಂಸೋ ಮಹಾಬಾಹು, ಕಂಬುಗ್ರೀವೋ ಮಹಾಹನು. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ರಾಮ ಹೇಗಿದ್ದಾನೆ? ಬುದ್ಧಿವಂತನಾಗಿದ್ದಾನೆ, ನೀತಿಯನ್ನು ತಿಳಿದಂಥವನು, ನೀತಿವಿದ, ಒಳ್ಳೆಯ ವಾಕ್ಚಾತುರ್ಯವುಳ್ಳಂಥವನು, ವಾಗ್ಮಿಯಾಗಿದ್ದಾನೆ, ಜ್ಞಾನಾದಿ ಸಂಪದ್ಯುಕ್ತನಾಗಿದ್ದಾನೆ, ಶತ್ರುಗಳನ್ನು ಸಂಹಾರ ಮಾಡತಕ್ಕಂತಹ ಶಕ್ತಿ ಸಾಮರ್ಥ್ಯವುಳ್ಳಂಥವನು, ಮಹಾಬಾಹು, ಕಂಬುಗ್ರೀವ, ಮಹಾಹನು, ಮಹಾ ಉರಸ್ಕ, ಮಹೇಶ್ವಾಸ, ಗೂಢಜ ತ್ರಿರೋಂದನ, ಆಜಾನುಬಾಹು, ಸುಶಿರ. ಶ್ರೀರಾಮಚಂದ್ರಾಯ ನಮಃ. ರಾಮಭದ್ರ ರಘುವೀರ ರವಿವಂಶ ತಿಲಕ, ನೀ ನಾಮಮೇ ಕಾಮಧೇನುವು ನಮೋ ನಮೋ. ರಾಮಭದ್ರ ರಘುವೀರ ರವಿವಂಶ ತಿಲಕ, ನೀ ನಾಮಮೇ ಕಾಮಧೇನುವು ನಮೋ ನಮೋ. ನಮೋ 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 ನಮೋ. ಕೌಸಲ್ಯಾನಂದವರ್ಧನ ಘನ ದಶರಥ ಸುತ, ಭಾಸುರಯಜ್ಞ ರಕ್ಷಕ ಭರತಾಗ್ರಜ. ಕೌಸಲ್ಯಾನಂದವರ್ಧನ ಘನ ದಶರಥ ಸುತ, ಭಾಸುರಯಜ್ಞ ರಕ್ಷಕ ಭರತಾಗ್ರಜ. ರಾಸಿಕೆಕ್ಕು ಕೋದಂಡ ರಚನ ವಿದ್ಯಾಗುರುವ, ರಾಸಿಕೆಕ್ಕು ಕೋದಂಡ ರಚನ ವಿದ್ಯಾಗುರುವ, ವಾಸಿತೋ ಸುರಲು ನೀನು ವಡಿಮೆಚ್ಚೇರಯ್ಯ. ರಾಮಭದ್ರ ರಘುವೀರ ರವಿವಂಶ ತಿಲಕ, ನೀ ನಾಮಮೇ ಕಾಮಧೇನುವು ನಮೋ ನಮೋ. ನಮೋ 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 ನಮೋ. ಮಾರೀಚ ಸುಬಾಹುಮರ್ದನ ತಾಟಕಾಂತಕ, ದಾರುಣ ವೀರಶೇಖರ ಧರ್ಮಪಾಲಕ. ಮಾರೀಚ ಸುಬಾಹುಮರ್ದನ ತಾಟಕಾಂತಕ, ದಾರುಣ ವೀರಶೇಖರ ಧರ್ಮಪಾಲಕ. ಕಾರುಣ್ಯ ರತ್ನಾಕರ ಕಾಕಾಸುರವರದ, ಕಾರುಣ್ಯ ರತ್ನಾಕರ ಕಾಕಾಸುರವರದ. ಸಾರೆಗೂ ವೇದ ವಿದುಲು ಜಯವೆಟ್ಟೇರಯ್ಯ. ರಾಮಭದ್ರ ರಘುವೀರ ರವಿವಂಶ ತಿಲಕ, ನೀ ನಾಮಮೇ ಕಾಮಧೇನುವು ನಮೋ ನಮೋ. ನಮೋ 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 ನಮೋ. ರಾಮಭದ್ರ ರಘುವೀರ ರಘುವಂಶ ತಿಲಕ ಎಂಬುದಾಗಿ ಆ ಸ್ವಾಮಿಯನ್ನು ವಿಶೇಷವಾದ ರೀತಿಯಲ್ಲಿ ಸ್ತುತಿಸುವಂತಹದ್ದು. ರಾಮಭದ್ರನೇ, ರಘುವೀರನೇ, ಎಲ್ಲರಲ್ಲಿಯೂ ಕೂಡ ಆನಂದವನ್ನು ಉಂಟು ಮಾಡತಕ್ಕಂತಹ ಆನಂದ ಸ್ವರೂಪಿ ಆ ಸ್ವಾಮಿ ಶ್ರೀರಾಮಚಂದ್ರನಾಗಿದ್ದಾನೆ. ಅಂತಹ ಶ್ರೀರಾಮಚಂದ್ರನ ರಥೋತ್ಸವ ಕಾರ್ಯಕ್ರಮ ಬ್ರಹ್ಮೋತ್ಸವ ನಿಮಿತ್ತವಾಗಿ ನಡೆಸ್ತಾ ಇರತಕ್ಕಂತಹದ್ದು. ಭಕ್ತರೆಲ್ಲರೂ ಕೂಡ ಸೇರಿ ಬಹಳ ಭಕ್ತಿಯಿಂದ ರಥವನ್ನು ಎಳಿತಾ ಇದ್ದಾರೆ. ಆ ರಥಾಧಿರೂಢನಾಗಿ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಾ ಶ್ರೀರಾಮಚಂದ್ರ ತನ್ನ ಪ್ರಿಯರಾದಂತಹ ಲಕ್ಷ್ಮಣನಿಂದ ಸೇವಿತನಾಗಿ, ಸೀತೆಯಿಂದ ಸಹಿತನಾಗಿ ಲೋಕಕ್ಕೆ ದರ್ಶನವನ್ನು ನೀಡ್ತಾ ಇರತಕ್ಕಂತಹದ್ದು. ಇಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ರಥೋತ್ಸವ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ನಾವು ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ವೀಕ್ಷಿಸ್ತಾ ಇದ್ದೇವೆ. ಸ್ವಾಮಿ ಅಪಾರವಾದಂತಹ ಕೃಪೆ ಉಳ್ಳಂಥವನು ಭಕ್ತರ ಮೇಲೆ.
ಹಾಗಾಗಿ ಆ ಸ್ವಾಮಿಯನ್ನು ಮೇಲಿಂದ ಮೇಲೆ ಭಜಿಸುತ್ತಾ ಶ್ರೀರಾಮಚಂದ್ರ ಹೇಗಿದ್ದಾನೆ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಸಮ ವಿಭಕ್ತಾಂಗ ಸ್ನಿಗ್ಧವರ್ಣ ಪ್ರತಾಪವಾನ್ ಪೀನವಕ್ಷ ವಿಶಾಲಾಕ್ಷೋ ಲಕ್ಷ್ಮೀವಾನ್ ಶುಭಲಕ್ಷಣ ಧರ್ಮಜ್ಞ ಸತ್ಯಸಂಧಶ್ಚ ಪ್ರಜಾನಾಂಚ ಹಿತೇ ರತಃ. ಧರ್ಮಜ್ಞನಾಗಿದ್ದಾನೆ, ಸತ್ಯಸಂಧನು, ಪ್ರಜೆಗಳ ಹಿತದಲ್ಲಿ ಯಾವಾಗಲೂ ಕೂಡ ಆಸಕ್ತನಾಗಿರ್ತಾನೆ, ಯಶಸ್ವಿಯಾಗಿದ್ದಾನೆ. ಜ್ಞಾನಸಂಪನ್ನ ಶುಚಿರ್ವಶ್ಯ ಸಮಾಧಿಮಾನ್, ಈ ರೀತಿಯಾದಂತಹ ಗುಣಗಳ ನಿಧಿಯಾಗಿರ್ತಕ್ಕಂಥವನು ಸ್ವಾಮಿ ಶ್ರೀರಾಮಚಂದ್ರ. ರಕ್ಷಿತಾ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತ, ತನ್ನ ಧರ್ಮದ ರಕ್ಷಣೆಯನ್ನು ಮಾಡ್ತಾನೆ, ತನ್ನ ಜನರನ್ನು ರಕ್ಷಿಸುತ್ತಾನೆ. ವೇದಾಂಗ ತತ್ವಜ್ಞನಾಗಿದ್ದಾನೆ. ಧನುರ್ವೇದದಲ್ಲೋ ಅತ್ಯಂತ ಪ್ರಾವೀಣ್ಯವನ್ನು ಕೂಡ ಪಡೆದಿದ್ದಾನೆ. ಸರ್ವಶಾಸ್ತ್ರಾರ್ಥ ತತ್ವಜ್ಞನಾಗಿದ್ದಾನೆ. ಸ್ಮೃತಿ ತಿಳಿದಂಥವನು, ಪ್ರತಿಭೆಯುಳ್ಳಂಥವನು, ಸರ್ವಲೋಕದಲ್ಲಿಯೂ ಕೂಡ ಅತ್ಯಂತ ಪ್ರಿಯನಾಗಿರ್ತಕ್ಕಂಥವನು, ಎಲ್ಲ ಪ್ರಾಣಿಗಳಿಗೂ ಸಾಧುವಾಗಿರ್ತಕ್ಕಂಥವನು, ಎಲ್ಲ ಶತ್ರುಗಳನ್ನು ನಾಶ ಮಾಡ್ತಕ್ಕಂಥ ಮಹಾಜ್ಞಾನಿ. ಅಂತಹ ಆ ಸ್ವಾಮಿಯನ್ನು, ಶ್ರೀರಾಮಚಂದ್ರನನ್ನು ಸಚ ಸರ್ವಗುಣೋಪೇತಃ ಕೌಸಲ್ಯ ಆನಂದವರ್ಧನ, ಎಲ್ಲ ಗುಣಗಳಿಂದ ಉಪೇತನಾದಂಥವನು, ಕೌಸಲ್ಯ ಆನಂದವನ್ನು ಅತ್ಯಧಿಕ ಮಾಡ್ತಾ ಇರತಕ್ಕಂಥವನು, ಸಮುದ್ರದಂತೆ ಗಾಂಭೀರ್ಯ ವಿಷಯದಲ್ಲಿ ಸಮುದ್ರದಂತೆ ಇದ್ದಾನೆ, ಧೈರ್ಯದ ವಿಷಯದಲ್ಲಿ ಹಿಮಾಲಯ ಪರ್ವತದಂತೆ ಇದ್ದಾನೆ. ವಿಷ್ಣುನ ಸದೃಶೋ ವೀರ್ಯೇ ಸೋಮವತ್ ಪ್ರಿಯದರ್ಶನ, ಚಂದ್ರನನ್ನು ಹೇಗೆ ನಾವು ಬಹಳ ಸಂತೋಷದಿಂದ ನೋಡ್ತೇವೋ ಹಾಗೆ ರಾಮಚಂದ್ರನು ಕೂಡ ಲೋಕಾಭಿರಾಮನಾಗಿದ್ದಾನೆ. ನೋಡಲಿಕ್ಕೆ ಬಹಳ ಆನಂದ ಆಗ್ತದೆ. ಅವನ ವೀರ್ಯ ವಿಷಯದಲ್ಲಿ ವಿಷ್ಣುವಿಗೆ ಸದೃಶನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಕಾಲಾಗ್ನಿ ಸದೃಶನಾಗಿದ್ದಾನೆ. ಕ್ರೋಧದ ವಿಷಯದಲ್ಲಿ, ಅದೇ ಸಹನೆಯ ವಿಷಯದಲ್ಲಿ ಪೃಥ್ವಿಗೆ ಸಮಾನನಾಗಿದ್ದಾನಂತೆ ಶ್ರೀರಾಮಚಂದ್ರ. ಅಂತಹ ಆ ವಿಶೇಷವಾದ ಗುಣಗಳ ನಿಧಿ ಆ ಶ್ರೀರಾಮಚಂದ್ರ. ಅಂತಹ ಶ್ರೀರಾಮಚಂದ್ರನನ್ನು ರಥಾಧಿರೂಢನಾಗಿರತಕ್ಕಂತಹವನನ್ನು ವೀಕ್ಷಿಸಲಿಕ್ಕಾಗಿ, ಅವನನ್ನು ರಥದಲ್ಲಿ ಕುಳಿತಂತಹವನನ್ನು ಎಳೆದುಕೊಂಡು ಸೇವೆಯನ್ನು ಸಲ್ಲಿಸಲಿಕ್ಕಾಗಿ ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಒಗ್ಗೂಡಿ ರಥವನ್ನು ಎಳಿತಾ ಇದ್ದಾರೆ. ಇಂತಹ ಸರ್ವಶ್ರೇಷ್ಠವಾದಂತಹ ಬ್ರಹ್ಮೋತ್ಸವದ ಅಂಗವಾಗಿ ಇಂದು ಪ್ರಾತಃ ಕಾಲ ರಥಾಧಿರೂಢರಾಗಿದ್ದಾನೆ ಕೋದಂಡರಾಮಸ್ವಾಮಿ. ಆ ಕೋದಂಡರಾಮಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಭಕ್ತರಾದ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಶ್ರೀರಾಮಚಂದ್ರನ ಅಪಾರವಾದ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗ್ತಾ ಇದ್ದೇವೆ. ಇಂತಹ ಸ್ವಾಮಿಯ ವೈಭವೋಪೇತವಾದಂತಹ ಉತ್ಸವ ಲೋಕಕ್ಕೆಲ್ಲ ಮಂಗಳವನ್ನು, ಕಲ್ಯಾಣವನ್ನು, ಶುಭವನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ಶ್ರೀರಾಮಚಂದ್ರನ ಅತ್ಯಂತ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥವರು ಸೀತಾದೇವಿ. ಅಂತಹ ಜಾನಕಿ ದೇವಿಗೆ ಜೀವನವೇ ಶ್ರೀರಾಮಚಂದ್ರ. ಅಂತಹ ಆ ಸ್ವಾಮಿಯನ್ನು ಶ್ರೀ ಜಾನಕಿ ಜೀವನ ಮಾತನೋಸ್ಮಿ, ಆ ಜಾನಕಿಗೆ ಜೀವನನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನನ್ನು ನಾನು ನಮಿಸ್ತಾ ಇದ್ದೇನೆ ಎಂಬುದಾಗಿ ಆ ಸ್ವಾಮಿಯಲ್ಲಿ ಭಕ್ತಿಯನ್ನು, ಸೀತಾಪತಿಯಲ್ಲಿ ಭಕ್ತಿಯನ್ನು ಮಾಡಿ ನಾವೆಲ್ಲರೂ ಕೃತಕೃತ್ಯರಾಗೋಣ. ಆಲೋಕ್ಯ ಯಸ್ಯ ತಿಲಲಾಮಲೀಲಾಂ ಸದ್ಭಾಗ್ಯಭಾಜೌ ಪಿತರೌ ಕೃತಾರ್ಥೌ ತಮರ್ಭಕಂ ದರ್ಪಕದರ್ಪಚೌರಂ ಶ್ರೀಜಾನಕಿ ಜೀವನಮಾತನೋತಿ.
विप्रभूपति राम राम मत्स्य कच्छप वराह नरमृग विप्रभूपति राम राम कृष्ण बौद्ध तुरग समारंभ सहस्रलीला विलास कृष्ण बौद्ध तुरग समारंभ सहस्रलीला विलास अनंत नाम स्तोत्रातीता दैवदास प्रिया धर्मोपदेशा निर्मल तीर्थ स्वरूपा दुर्मद दानव विदारणा निर्मल तीर्थ स्वरूपा दुर्मद दानव विदारणा देवा विश्वंभर विश्वपति ಶ್ರೀರಾಮಚಂದ್ರ ವಿಶ್ವಪತಿಯಾಗಿದ್ದಾನೆ. ದೇವಾದಿ ದೇವತೆಗಳಿಗೂ ಕೂಡ ಆ ಸ್ವಾಮಿ ಅನುಗ್ರಹವನ್ನು ಮಾಡಿರತಕ್ಕಂತಹದ್ದು. ಜಟಾಯುಷೋ ದೀನದಶಾಂ ವಿಲೋಕ್ಯ ಪ್ರಿಯಾ ವಿಯೋಗ ಪ್ರಭವಂ ಚ ಶೋಕಂ ಯೋ ವೈ ವಿಸಸ್ಮಾರ ತಮಾರ್ದ್ರಚಿತ್ತಂ ಶ್ರೀಜಾನಕಿ ಜೀವನ ಮಾತನೋಸ್ಮಿ. ಜಾನಕಿ ಜೀವನನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ನಮಿಸೋಣ. ಜಟಾಯುವಿನ ದೀನ ಅವಸ್ಥೆಯನ್ನು ನೋಡಿದಂತಹ ಶ್ರೀರಾಮಚಂದ್ರ ಸೀತೆ ರಾವಣನಿಂದ ಕರೆದುಕೊಂಡು ಹೋಗಿದ್ದರೆ ಸೀತೆಯ ಒಂದು ಅಪಹರಣ ಆಗಿದ್ದರೂ ಕೂಡ ಅದರಿಂದ ಉಂಟಾದಂತಹ ದುಃಖ ಏನಿದೆ ಅದನ್ನು ಮರೆತು ಆ ಜಟಾಯುವಿನ ವಿಷಯದಲ್ಲಿ ಆ ದೀನ ಅವಸ್ಥೆಯನ್ನು ನೋಡಿ ಮನಸ್ಸನ್ನು ದ್ರವೀಕರಿಸಿದ್ದಾನಂತೆ. ಅಂತಹ ಆರ್ದ್ರಚಿತ್ತನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನನ್ನು ಜಾನಕಿ ಜೀವನನಾಗಿರ್ತಕ್ಕಂಥವನನ್ನು ನಾವೆಲ್ಲರೂ ಕೂಡ ನಮಿಸೋಣ. ಯೋ ವಾಲಿನಾಧ್ವಸ್ತಬಲಂ ಸುಕಂಠಂ ನ್ಯಯೋಜಯದ್ರಾಜಪದೇ ಕಪೀನಾಂ ತಂ ಸ್ವೀಯ ಸಂತಾಪಸುತಪ್ತಚಿತ್ತಂ ಶ್ರೀಜಾನಕಿ ಜೀವನಮಾತನೋಸ್ಮಿ. ಯಸ್ಯಾತಿವೀರ್ಯಾಂಬುಧಿವೀಚಿರಾಜೌ ವಂಶೈರಹೋ ವೈಶ್ರವಣೋ ವಿಲೀನಃ ತಂ ವೈರಿವಿಧ್ವಂಸನಶೀಲಲೀಲಂ ಶ್ರೀಜಾನಕಿ ಜೀವನಮಾತನೋಸ್ಮಿ. ಆ ಸ್ವಾಮಿ ಜಾನಕಿ ಜೀವನನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ನಮಿಸ್ತಾ ಇದ್ದೇವೆ. ಕಾಮಧೇನುವಿನ ಹಾರವನ್ನು ಧರಿಸಿದ್ದಾನೆ. ಸುಂದರವಾದ ಮುಖಾರವಿಂದ ಲಲಾಟದಲ್ಲಿ ತಿಲಕವನ್ನು ತಿದ್ದಿದ್ದಾನೆ. ಕರ್ಣಕುಂಡಲವನ್ನು ಧರಿಸಿದ್ದಾನೆ. ವಿಶಾಲವಾದಂತಹ ವಕ್ಷಸ್ಥಳ, ಅಲ್ಲಿ ವಿರಾಜಿಸುವಂತಹ ದಿವ್ಯವಾದ ಆಭರಣಗಳು, ಕೌಸ್ತುಭಮಣಿ, ಹೀಗೆ ಅದ್ಭುತವಾದ ರೀತಿಯಲ್ಲಿ ಅಲಂಕೃತನಾಗಿ ರಥಾಧಿರೂಢನಾಗಿ ಭಕ್ತರೆಲ್ಲರೂ ಕೂಡ ಆ ರಥವನ್ನು ಎಳಿತಾ ಇದ್ದರೆ ಆ ಸ್ವಾಮಿ ಆನಂದದಿಂದ ಅವರೆಲ್ಲರನ್ನು ಕೂಡ ಅತ್ಯಂತ ಉತ್ಸಾಹಪಡಿಸ್ತಾ ಇದ್ದಾನೆ. ತನ್ನ ಮುಗುಳ್ನಗೆಯಿಂದ, ತನ್ನ ಕೃಪಾಪೂರ್ಣವಾದ ದೃಷ್ಟಿಯಿಂದ ಅವರಲ್ಲಿ ಶಕ್ತಿಯನ್ನು ತಾನೇ ತುಂಬುತ್ತಾ ಇದ್ದಾನೆ. ಹೀಗೆ ರಥವನ್ನು ಎಳೆಯತಕ್ಕಂತಹ ಪ್ರತಿಯೊಬ್ಬರಲ್ಲಿಯೂ ಕೂಡ ಲಕ್ಷ್ಮಿಯ ಸನ್ನಿಧಾನ ಇರುವಂತಹದ್ದಾಗಿದೆ. ರಥದಲ್ಲಿಯೂ ಕೂಡ ಲಕ್ಷ್ಮಿ ಇದ್ದಾಳೆ. ಪುಷ್ಪಗಳಲ್ಲಿಯೂ, ರಥದಲ್ಲಿಯೂ, ಎಲ್ಲ ಸಾಧನಗಳಲ್ಲಿ ಲಕ್ಷ್ಮಿ ಇರ್ತಕ್ಕಂಥವಳಾಗಿ ಆ ಭಗವಂತನನ್ನು ಸೇವಿಸ್ತಾ ಇದ್ದಾಳೆ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪ ಇದೆಲ್ಲದಲ್ಲಿಯೂ ಕೂಡ ಆ ತಾಯಿ ಇದ್ದಂಥವಳಾಗಿ ಚಿತ್ತಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ ಎಂಬುದಾಗಿ ಆ ತಾಯಿಯನ್ನು ವರ್ಣಿಸುವಂತಹದ್ದು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಾವೆಲ್ಲರೂ ಕೂಡ ಧನ್ಯಜೀವಿಗಳು. ಆ ಭಗವಂತನ ಕೃಪೆ ಸರ್ವದಾ ಹೀಗೆ ನಮ್ಮೆಲ್ಲರ ಮೇಲಿರಲಿ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತ ಸುಖಿನೋ ಭವಂತು. ಸಮಸ್ತ ಲೋಕವು ಕೂಡ ಸುಖದಿಂದಿರಲಿ. ಕಾಲೇ ವರ್ಷತು ಪರ್ಜನ್ಯ, ಸಮಯ ಸಮಯಕ್ಕೆ ವೃಷ್ಟಿಯಾಗಲಿ. ಕಾಲೇ ವರ್ಷತು ಪರ್ಜನ್ಯ, ಪೃಥ್ವೀ ಸಸ್ಯಶಾಲಿನಿ, ಸಸ್ಯಶ್ಯಾಮಳಾಗಿ ಈ ಭೂಮಿ ವಿರಾಜಿಸಲಿ. ಈ ದೇಶ ಕ್ಷೋಭರಹಿತವಾಗಿ ವಿರಾಜಿಸಲಿ. ಸಜ್ಜನರೆಲ್ಲರೂ ಕೂಡ ನಿರ್ಭಯರಾಗಿ ಜೀವನವನ್ನು ನಡೆಸುವಂಥವರಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು
ಸಲ್ಲಿಸುವಂತಹ ಅದ್ಭುತವಾದಂತಹ ಸಂದರ್ಭ ಇದು ಬಂದೊದಗಿದೆ. ನಾವೆಲ್ಲರೂ ಕೂಡ ಸ್ವಾಮಿಯ ದಿವ್ಯವಾಗಿರುವಂತಹ ರಥೋತ್ಸವ ಕಾರ್ಯಕ್ರಮದಲ್ಲಿ ಬ್ರಹ್ಮೋತ್ಸವದ ನಿಮಿತ್ತವಾಗಿ ನಡೀತಾ ಇರತಕ್ಕಂತಹ ಪ್ರಾತಃ ಕಾಲದ ವಾಹನ ಸೇವೆಯಲ್ಲಿ ಅಂತರ್ಭಾಗವಾಗಿರತಕ್ಕಂತಹ ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಪುರ ಪ್ರಜೆಗಳೆಲ್ಲರೂ ಕೂಡ ಬಂದ ಭಕ್ತರೆಲ್ಲರೂ ಕೂಡ ಸಾಕ್ಷಾತ್ ಪಾಲ್ಗೊಳ್ತಾ ಇದ್ದಾರೆ, ರಥವನ್ನು ಎಳಿತಾ ಇದ್ದಾರೆ. ಉಳಿದಂತಹ ಸಂದರ್ಭದಲ್ಲಿ ವಾಹನವನ್ನು ಎತ್ತುಕೊಳ್ಳಿಕ್ಕೆ ನಿರ್ದಿಷ್ಟರಾದಂತಹ ವ್ಯಕ್ತಿಗಳೇ ಇರ್ತಾರೆ. ಆದರೆ ಇಲ್ಲಿ ಹಾಗಲ್ಲ, ವಿಶೇಷವಾದ ರೀತಿಯಲ್ಲಿ ಪ್ರತ್ಯೇಕವಾಗಿರ್ತಕ್ಕಂತಹ ಜನ ಅಂತ ಇಲ್ಲ. ಬಂದ ಭಕ್ತರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವಂಥವರೇ. ಅಂಥವರ ಎಲ್ಲರ ಅಭೀಷ್ಟಗಳನ್ನು ಪೂರೈಸುತ್ತಾ ಸ್ವಾಮಿ ವಿಶೇಷವಾಗಿ ರಥಾಧಿರೂಢನಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಆ ಸ್ವಾಮಿಯ ಸೇವೆಯಲ್ಲಿ ನಿರತರಾದ ನಾವೆಲ್ಲರೂ ಕೂಡ ಧನ್ಯಜೀವಿಗಳು. ಆ ಸ್ವಾಮಿಯ ಕೃಪೆ ಸರ್ವದಾ ನಮ್ಮೆಲ್ಲರ ಮೇಲಿರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ ಎಂಬುದಾಗಿ ಶ್ರೀರಾಮಚಂದ್ರನನ್ನು ಭಜಿಸುತ್ತಾ ಅವನಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ ಸರೇ ಮೇ. ಶ್ರೀರಾಮಚಂದ್ರನಲ್ಲಿ ಮನಸ್ಸನ್ನು ಇರಿಸಿದಂಥವರಾಗಿ ನಾಮಸ್ಮರಣೆಯನ್ನು ಮಾಡ್ತಾ ನಾವು ವಿರಾಜಿಸೋಣ. ಈ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಸ್ವಾಮಿ ವೈಕುಂಠಕ್ಕೆ ಹೋಗುವ ಸಂದರ್ಭದಲ್ಲಿ ಎಲ್ಲ ಭಕ್ತರನ್ನು ಕೂಡ ಕರೆದಿದ್ದರಂತೆ. ಸಮಾಯಾತ ಸಮಾಯಾತ ಯೇ ಯೇ ಮೋಕ್ಷಪದೇಚ್ಛವಃ ಎಂಬುದಾಗಿ. ಶ್ರೀರಾಮಚಂದ್ರಾಯ ನಮಃ. ಶೇಷಕಲ್ಪ ಸುಖ ನಿದ್ರಿತ ಶ್ಯಾಮ ಅವತಾರ ಮೂರ್ತಿ ಅದ್ಭುತ ನಾಮ, ಕ್ಷೀರಾಬ್ದಿವಾಸ ಅನಂತ ಶಯನ, ಅಖಿಲಾಂಡ ಕೋಟಿ ಬ್ರಹ್ಮಾಂಡನಾಥ, ಅಮರ ವಂದಿತ ಆನಂದ ರೂಪ, ಸುರನರ ಪ್ರಾರ್ಥಿತ ವೈಕುಂಠ ಧಾಮ, ಅವನೀತನಯ ಸೇವಿತ ಚರಣ, ಇನಕುಲ ತಿಲಕ ಹೇ ವಿಶ್ವಂಭರ, ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ, ಬ್ರಹ್ಮಾಂಡ ಮೂರ್ತಿ ಭುವನೈಕ ರಾಮ, ದಶರಥ ನಂದನ ಅಯೋಧ್ಯ ಧಾಮ, ಕೌಸಲ್ಯ ಮಾತಾ ಸುಪುತ್ರ ರಾಮ, ಆನಂದ ಬಾಲ ಶ್ರೀರಾಮಚಂದ್ರ, ವಿಶ್ವಾಮಿತ್ರ ಪ್ರಿಯತಮ ರಾಮ, ತಾಟಕ ಘಾತಕ ತಾರಕ ರಾಮ, ಮಾರೀಚಾದಿನಿ ಪಾತಕ ರಾಮ, ಕೌಶಿಕ ಯಜ್ಞ ಸಂರಕ್ಷಕ ರಾಮ, ಅಹಲ್ಯ ಶಾಪ